ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷ ಗೌಡ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಯಿತಾ. ಸೊ ವ್ಯಾಲೆಂಟೈನ್ಸ್ಗೋಸ್ಕರ ಪ್ರತಿ ವರ್ಷ ನನ್ನ ಹಸ್ಬೆಂಡೇ ನನಗೆ ಏನದು ಪ್ರಪೋಸ್ ಮಾಡ್ಕೊಂಡು ಬರ್ತಾ ಇರೋದು. ಸೊ ನಮ್ಮದು ಅರೇಂಜ್ ಮ್ಯಾರೇಜ್ ಆಗಿದ್ರು ಮದುವೆ ಆದ ಮೊದಲನೇ ವರ್ಷ ಬಂತಲ್ಲ, ಅವಾಗ ನಮ್ಗೆ ಎಂಗೇಜ್ಮೆಂಟ್ ಆಗಿತ್ತು. ಸೊ ಆವಾಗಲೂ ಅವರೇ ಪ್ರಪೋಸ್ ಮಾಡಿದ್ದು. ಆ್ಯಂಡ್ ನಾನು ಆಫೀಸಲ್ಲಿದ್ದೆ ಆಯಿತಾ, ಆಫೀಸ್ಗೆ ಹುಡ್ಕೊಬಂದು ಪ್ರಪೋಸ್ ಮಾಡಿದರು. ಆಮೇಲಿಂದ ಪ್ರತಿ ವರ್ಷವೂ ಅವರೇನೆ ಪ್ರಪೋಸ್ ಮಾಡ್ತಾ ಇರೋದು. ಸೊ ಈ ವರ್ಷ ನಾನು ಅವ್ರಿಗೆ ಸರ್ಪ್ರೈಸ್ ಕೊಡಬೇಕಂತ ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮ ಟೆಂಟ್ ಹೌಸು ನಾನು ರೆಡಿ ಮಾಡ್ಕೊಂಡಿರೋದು. ಸೊ ಏನೇನು ಡೆಕೋರೇಷನ್ಸ್ ಎಲ್ಲ ಮಾಡ್ತೀನಿ, ಯಾವ ಥರ ಪ್ರಪೋಸ್ ಮಾಡ್ತೀನಿ, ಕಮ್ ಲೆಟ್ಸ್ ಏನು ಹೇಳ್ತಾರೆ, ಫೀಲ್ ಇಟ್. ಆ್ಯಂಡ್ ನನ್ನ ಗಂಡನ ಮುಖದಲ್ಲಿ ಸ್ವಲ್ಪ ಬ್ಲಷ್ ಬರ್ಸೋಣ. ಯಾವಾಗಲೂ ನಾನೇ ಯಾಕೆ ಬ್ಲಷ್ ಆಗಬೇಕು, ಅವ್ರು ಸ್ವಲ್ಪ ಬ್ಲಷ್ ಆಗಲಿ ಅಲ್ವಾ. ಸೊ ಇವಾಗ ಪ್ರಿಪ್ರೇಷನ್ ಎಲ್ಲ ಶುರು ಹಚ್ಕೊಂಡ್ಬಿಡೋಣ ಆಯಿತಾ. ನಮ್ಮ ಟೆಂಟ್ ಹೌಸಲ್ಲಿ ಇದೊಂದು ಕ್ಯೂಟ್ ಟೆಡಿ ಬೇರ್ ಇದೆ. ಈ ಟೆಡಿ ಬೇರ್ ನಾನು ಮದುವೆಗಿನ್ನ ಮುಂಚೆ ನನ್ನ ಹಸ್ಬೆಂಡಿಗೆ ಗಿಫ್ಟ್ ಮಾಡಿದ್ದು. ಇದಕ್ಕೆ ಬರೀ 500 ರೂಪಾಯಿ ಸ್ಪೆಂಡ್ ಮಾಡಿದೆ ಆವಾಗ. ಬಟ್ ಇವಾಗ ತೊಗೋಬೇಕಂದ್ರೆ 2-3 ಸಾವಿರ ಆಗುತ್ತೆ. ಅದನ್ನ ಪುನಃ ಓಲ್ಡ್ ಮೆಮೊರೀಸ್ನ ಚೆರಿಷ್ ಮಾಡೋಕ್ಕೆ ಅಂತ ಇದನ್ನ ಮತ್ತೆ ತೊಗೊಬಂದಿದ್ದೀನಿ. ಸೊ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣವಾ. ಇದು ಕಸ್ಟಮೈಸ್ ಮಾಡಿಸಿರೋ ಸೋಫಾ, ಸ್ಟೂಲು, ಚೇರು ಏನಾದ್ರು ಕರಿಬೋದು. ಇದು ಟೈರಲ್ಲಿ ಮಾಡಿಸಿರೋದು. ಸೊ ಅದೊಂದಿದೆ. ನಮ್ಮ ಟೆಡಿ ಬೇರ್ ಇದೆ. ಏನ್ ಮಾಡೋಣ ಅಂದ್ರೆ ಈ ಚೇರ್ನ ಕೇಕ್ ಕಟಿಂಗ್ ಮಾಡ್ಕೊಳ್ಳೋಣ. ಇದನ್ನ ನಮ್ಮ ಟೆಡಿ ಬೇರ್ ಹಾಕೊಳ್ಳೋಣ. ಏನಂತೀರಾ? ಚೆನ್ನಾಗಿದಲ್ಲ. ಈ ಬ್ಯಾಗಲ್ಲಿ ಒಂದಷ್ಟು ಸಾಮಾನುಗಳು ತಗೊಬಂದಿದ್ದೀನಿ, ಐಟಮ್ಗಳಿವೆ. ಇದು ನಾನು ಆಲ್ರೆಡಿ ಊದಿಟ್ಟಿರೋ ಬಲೂನ್ಸು. ಈ ಕಡೆ ಪ್ಲೇಸ್ ಮಾಡೋಣ. ಇದರಲ್ಲಿ ಏನೇನಿದೆ, ಸೊ ಇವಾಗ ಇದನ್ನ ಅನ್ಪ್ಯಾಕ್ ಮಾಡೋಣ. ದಿಸ್ ಇಸ್ ಮೈ ಕ್ಯೂಟ್ ಐ ಲವ್ ಯು ಪಿಲ್ಲೋ. ಸ್ವಲ್ಪ ರೊಮ್ಯಾಂಟಿಕ್ ಆಗಿರಕ್ಕೆ ಇದನ್ನ ಇಲ್ಲಿರೋಣ. I think we'll give it show. And then rose for proposal. ಇದಂತೂ ಸ್ಟ್ರಾಬೆರೀಸು. ಸೊ ನಾವಿಬ್ರು ಡಯಟ್ ಅಲ್ಲಿ ಇರೋದ್ರಿಂದ ಎಷ್ಟಾಗುತ್ತಷ್ಟು ಹೆಲ್ದಿಯಾಗಿರಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಕ್ಕಿಲಿ ಇವತ್ತು ಹಾರ್ಟ್ ಶೇಪ್ ಸ್ಟ್ರಾಬೆರೀಸೇ ಸಿಕ್ತು, ಅದನ್ನು ತಂದಿದ್ದೀನಿ. ಬಲೂನ್ಸು ಆಕ್ಚುಲಿ ಹಾರ್ಟ್ ಬಲೂನ್ಸ್ ಬೇಕಾಗಿತ್ತು ನನಗೆ, ಬಟ್ ಹಾರ್ಟ್ ಬಲೂನ್ಸ್ ಸಿಕ್ಕಲಿಲ್ಲ. ಅದಕ್ಕೇನೆ ರೆಡ್ ಕಲರಲ್ಲೇ ವರ್ಕೌಟ್ ಮಾಡೋಣ ಅಂತ ರೆಡ್ ಕಲರ್ ಬಲೂನ್ಸ್ ತಂದಿದ್ದೀನಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಇದರ ಪ್ಲೇಟು ಯಾಕಂತ ಹೇಳಿದ್ರೆ ಚಿಕನ್ ತರ ಪ್ಲಾನ್ ಇದೆ. ಚಿಕನ್ ತಿನ್ನಕ್ಕೆ ಅಂತ ಪ್ಲೇಟು ಸೈಡಲ್ಲಿ ಇರಲಿ. ಇದು ಕೇಕ್ ಕಟ್ ಮಾಡಕ್ಕೆ. ಇದು ಎಮರ್ಜೆನ್ಸಿ ಏನಾದ್ರು ಸ್ಟಿಕ್ ಮಾಡ್ಬೇಕಂದ್ರೆ ಇಷ್ಟೇ ಬ್ಯಾಗಲ್ಲಿ ಇರೋದು. ಬ್ಯಾಗ್ನ ಸದ್ಯಕ್ಕೆ ಇಲ್ಲಿ ಇಟ್ಕೊಂಡಿರೋಣ. ನಮ್ಮ ರೋಸ್ ಇಲ್ಲ. ಇವಾಗ ನಾವು ಕ್ಯೂಟ್ ಬೆಲೂನ್ಸ್ನ ನಾವು ಊದ್ಕೊಳ್ಳೋಣ. ಅದಕ್ಕೆ ನನ್ನ ಹತ್ರ ಈ ಮಿಷಿನ್ ಇದೆ. ಬಲೂನ್ಸ್ಗೆ ಗಂಟು ಹಾಕೊಂಡು ನಂಗೆ ಸಕ್ಕತ್ತಾಗಿ ಬರುತ್ತೆ. ಸೊ ದಿಸ್ ಇಸ್ ಈಸಿ. ನಮಗೆ ಯಾವ ಇದು ಬೇಡ, ದಾರ ಆಗಲಿ ಟೇಪ್ ಆಗಲಿ ಬೇಡ. ನಾನು ಈ
ಮಿಷಿನ್ ಆಲ್ಮೋಸ್ಟ್ ಹಿಡ್ಕೊಂಡಿದ್ದೀನಿ. ಇದೇನು ಅಮೆಝಾನಲ್ಲಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ನನ್ನ ಮಚ್ಚಲ್ಲಿ ಹೊಡ್ಕೊಂಡಿರೋ ಪ್ರಾಬ್ಲಮ್ ಗಾಯ ಆಗ್ಬಿಡ್ದು. ಗಂಡನ್ಗೋಸ್ಕರ ರಕ್ತ ಸುರಿಸಿ ವ್ಯಾಲೆಂಟೈನ್ಸ್ ಡೇ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಸರಿ, ಈಗ ನೋಡ್ತಾ ಎಕ್ಸೈಟ್ಮೆಂಟ್ ಅಲ್ಲಿ ಗಾಯ ಆಗಿದೆ, ನಂಗೆ ಮತ್ತೆ ಹೋಗಿತ್ತು. ವಿ ವಿಲ್ ಯೂಸ್ ಅದರ್ ಫಿಂಗರ್, ಬಟ್ ಬೇರೆ ಫಿಂಗರ್ ಯೂಸ್ ಮಾಡಿ ಗಂಟು ಕಟ್ಟೋದು ಕಷ್ಟ. ಸರಿ, ಈಗ ನೋಡ್ತಾ anyways, anything for my husband. ಇದು ಆಕ್ಚುಲಿ ಮಸ್ಟ್ ಬೈ ಪ್ರಾಡಕ್ಟ್. ಯಾಕಂತ ಹೇಳಿದ್ರೆ ಯಾವುದೇ ಒಕೇಶನ್ಗಾಗಲಿ ನಾವು ಬಾಯಲ್ಲಿ ಉಫ್ ಅಂತ ಊದೋದಾಗಲಿ ಇಲ್ಲ ಕೈಯಲ್ಲಿ ಪಂಪ್ ಮಾಡೋದಾಗಲಿ ಕಷ್ಟ ಆಗುತ್ತೆ. ಸೊ ದಿಸ್ ಇಸ್ ಈಸಿ. ಮನೇಲಿ ಮಕ್ಕಳಿದ್ದವ್ರಿಗಂತೂ ಸಖತ್ ಈಸಿ ಆಗುತ್ತೆ. ನನಗೆ ಚಿಕ್ಕ ವಯಸ್ಸಿಂದ ಈ ಥರ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಐಟಮ್ನೆಲ್ಲ ಮನೇಲಿ ಸ್ಟೋರ್ ಮಾಡೋದು ಸಖತ್ ಇಷ್ಟ. ಸೊ ನನ್ನ ಹತ್ರ ಹ್ಯಾಂಡಿಗೆ ಆಲ್ಮೋಸ್ಟ್ ಎಲ್ಲ ಥರ ಐಟಮ್ ಇದ್ದೇ ಇರುತ್ತೆ. ಇವಾಗ ಸ್ವಲ್ಪ ರೆಡ್ ಟಚ್ ಬರ್ತಾ ಇದೆ ಅಲ್ಲ, ರೆಡ್ ಆಗಿಲ್ಲ. ಈ ಗಂಟು ಕಟ್ಟೋದು ಆ್ಯಕ್ಚುಲಿ ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನನ್ನ ಕೈ ನೋವಿದು. ಇಲ್ಲೆಲ್ಲ ಹಾಕಿರೋಣ, ನೋಡೋಣ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಇನ್ನ ತುಂಬಿಸ್ಬೇಕು, ನಮ್ಗೆ ಕುತ್ಕೊಳ್ಳೋಕ್ಕೆ ಜಾಗ ಇಲ್ದಾರಂಗೆ ಆಗಬಾರ್ದು. ನೋಡೋಣ, ಕ್ಯೂಟ್ ಆಗಿದೆ. ಇನ್ನೊಂದಷ್ಟು ತುಂಬಿಸೋಣ ಅಲ್ಲ, ಕಾಲಲ್ಲಿ. ನನ್ನ ಗಂಡ ಅಂತೂ ಫುಲ್ ಖುಷಿ ಆಗ್ಬಿಡ್ತಾರೆ. ಇದ್ಯಾವುದಕ್ಕೂ ಖುಷಿ ಆಗಲ್ಲ, ಈ ಡೆಕೋರೇಷನು ಅದು ಇದು ಇದ್ಯಾವುದಕ್ಕೂ ಖುಷಿ ಆಗಲ್ಲ ಅಂತ ಚೆನ್ನಾಗಿ ಗೊತ್ತು. ಇದೆಲ್ಲ ನನ್ನ ಖುಷಿಗೆ ನನ್ನ ಸೆಟಪ್. ಬಟ್ ನಾನು ಪ್ರಪೋಸ್ ಮಾಡ್ತೀನಲ್ಲ ನೀಲ್ ಡೌನ್ ಮಾಡ್ಕೊಂಡು, ಅದಕ್ಕಂತೂ ನೋಡಿ ಹೆಂಗಿರುತ್ತೆ ಖುಷಿ ಅಂತ. ಬಟ್ ಹೇಳಕ್ಕಾಗಲ್ಲ, ಕ್ಯಾಮ್ರಾ ಆನ್ ಆಗಿದೆ ಅಂತ ಅವರು ಸೋಬರ್ ರಿಯಾಕ್ಷನ್ ಕೊಟ್ಟರು ಕೊಟ್ಬಿಡ್ತಾರೆ. ಬಟ್ ಒಳಗಡೆ ಕುಂದಾಡ್ಬಿಡ್ತಾರೆ. ಆಕ್ಚುಲಿ ಕೈ ಸಖತ್ ನೋಡ್ತಾ ಇದೆ. ಯಾಕಂದ್ರೆ ಈ ಬೆಟ್ ಯೂಸ್ ಮಾಡೋಕ್ಕಾಗಲ್ಲ, 8 ಬೆಟ್ ಇರೋದ್ರಿಂದ. ಈ 2 ಬೆಟ್ಗೆ ಕರೆಕ್ಟ್ ಕೋಆರ್ಡಿನೇಷನ್ ಸಿಗ್ತಾ ಇಲ್ಲ. ಸೊ ನೋವು ಜಾಸ್ತಿ ಇರ್ತದೆ. ಆದ್ರೂ ಮಾಡೇ ಮಾಡ್ತೀನಿ, ಯಾಕಂದ್ರೆ ದಟ್ಸ್ ಲವ್ ಅಲ್ವಾ. 3, 6, 7 ಬೆಲೂನ್ಸ್ ಪೆಂಡಿಂಗ್ ಇದೆ ಅಷ್ಟೇನೆ. ಬಟ್ ಸಾಕು, ಯಾಕಂದ್ರೆ ಇನ್ನೂ ಚಿಕನ್ ಬರುತ್ತೆ, ಅವ್ರ ಗಿಫ್ಟ್ಸ್ ಬರುತ್ತೆ. I think this is good enough. ನಮ್ ಎಲ್ಲಾ ಒಕೇಶನ್ಸ್ ಅಲ್ಲೂ ಮ್ಯಾಕ್ಸ್ ಮಾತ್ರ ಮ್ಯಾಂಡೇಟರಿ ಅಟೆಂಡೆನ್ಸ್ ಇರುತ್ತೆ. ಅವನು ಎಲ್ಲದಕ್ಕೂ ಬಿಟ್ನೆಸ್. ಲುಕ್ಗೆ ಕವರ್ ಬೇಡ, ಕ್ಯಾಂಡಲ್ ತಂದಿದ್ದೆ ನಾನು. ಸಿಕ್ತು ಒಂದೇ ಒಂದು ಕ್ಯಾಂಡಲ್. ಸೊ ಇದು ನಂದು ಸಿಂಪಲ್ ವ್ಯಾಲೆಂಟೈನ್ಸ್ ಲುಕ್. ಮ್ಯಾಚ್ ಆಗ್ತದೆ ಥೀಮ್ಗೆಲ್ಲ.
ಸೊ ನನ್ನ ಹಸ್ಬೆಂಡ್ ಇನ್ನೂ ಕಾಲಲ್ಲಿದ್ದಾರೆ, ಬಂದಿಲ್ಲ. ಅವ್ರನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಎಷ್ಟು ಬೇಗ ಕಾಲ್ ಮುಗಿಸಿ ಬರ್ತಾರೋ ಅಷ್ಟು ಬೇಗ ಏನು ಹೇಳ್ತಾರೆ, ನಮ್ಮ ವ್ಯಾಲೆಂಟೈನ್ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡ್ಕೊಬೋದು. ನಂಗಂತೂ ಹೊಟ್ಟೆ ಹಸ್ದೋಗ್ತಾ ಇದೆ, ತಡಿಯೋಕ್ಕಾಗ್ತಾ ಇಲ್ಲ, ಕಾಯ್ತಾ ಇದ್ದೀನಿ. ಆ್ಯಂಡ್ ಅವರಂತೂ ಬರ್ತಾ ಇಲ್ಲ. ಸೊ ಅವ್ರು ಬಂದ ತಕ್ಷಣ ಬೇಬಿ ಪ್ರಪೋಸ್ ಮಾಡಿ ತಿನ್ಕೊಬಿಡ್ತೀನಿ. ನೋಡಿ, ನನ್ನ ಕೈಲಿ ಆದಷ್ಟು ಎಷ್ಟಾಗತ್ತೆ ಅಷ್ಟು ಕ್ಯೂಟಾಗಿ ರೊಮ್ಯಾಂಟಿಕ್ಕಾಗಿ ಡೆಕೋರೇಷನ್ ಮಾಡಿದ್ದೀನಿ. ಈ ಟೆಡ್ಡಿ ಬೇರಿಂದ ಹಿಡ್ದು, ಬಲೂನ್ಸಿಂದ ಹಿಡ್ದು, ಲೈಟ್ಸಿಂದ ಹಿಡ್ದು ಎಲ್ಲ ಕಲೆಕ್ಷನ್ಸ್ ನನ್ನ ಹತ್ರ ಯಾವಾಗಲೂ ಇಟ್ಕೊಂಡಿರ್ತೀನಿ. ಆ್ಯಂಡ್ ಅದೇ ಹೇಳ್ತಾರಲ್ಲ, ಕಸದಲ್ಲಿ ರಸ ಮಾಡೋ ಥರ ಏನೇನು ಇರುತ್ತೆ ಎಲ್ಲನೂ ಯುಟಿಲೈಸ್ ಮಾಡಿಕೊಂಡು ಐ ಹ್ಯಾವ್ ಕ್ರಿಯೇಟೆಡ್ ದ ಸ್ಮಾಲ್ ಸ್ವೀಟ್ ಮೊಮೆಂಟ್ ಅಷ್ಟೇ. ಆ್ಯಂಡ್ ಆ ಎಲ್ಲೋ ಬಾಟಲಲ್ಲಿ ನಾನು ಹೆಲ್ದಿಯಾಗಿ ವಾಟರ್ಮೆಲನ್ ಜ್ಯೂಸ್ ತೊಗೊಬಂದಿದ್ದೀನಿ. ವಿ ಹ್ಯಾವ್ ತಂದೂರಿ ಚಿಕನ್ ಟು ಈಟ್, ಅದನ್ನು ತಂದು ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಸ್ಟ್ರಾಬೆರಿ, ಹನಿ ಕೇಕು ಕಟ್ ಮಾಡೋಕ್ಕೆ. ಇದು ಯೋಗ ಬಾರ್ ಆಯಿತಾ. ಈ 2 ಯೋಗ ಬಾರ್ ಏನಕ್ಕೆ ಅಂದರೆ 2 ಡಬ್ಬ ಫುಲ್ ತಂದಿದ್ದೀನಿ. ನನ್ನ ಹಸ್ಬೆಂಡು ಕೂಡ ಇವಾಗ ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ ರಾತ್ರಿ ಹೊತ್ತು ಅವ್ರಿಗೆ ನೈಟ್ ಶಿಫ್ಟ್ ಟೈಮಲ್ಲಿ ಕ್ರೇವಿಂಗ್ಸ್ ಆದರೆ ಅದನ್ನ ತಿನ್ಲಿ ಅಂತ ನಾನು ದುಡ್ಡು ಖರ್ಚು ಮಾಡಲ್ವಾ, ಕಂಜೂಸ್ ಅಲ್ವ. ಅವ್ರು ನೋಡ್ಬಿಟ್ರೆ 2 ಡಬ್ಬ ಗಿಫ್ಟ್ ಮಾಡೋಣ ಫುಲ್ ಖುಷಿ ಆಗ್ಬಿಡ್ತಾರೆ. ಫೈನಲಿ ಮೈ ಹಸ್ಬೆಂಡ್ ಇಸ್ ಹಿಯರ್. ನನ್ನ ಹಸ್ಬೆಂಡ್ಗಂತೂ ಪ್ರಪೋಸ್ ಮಾಡಿದಾಗ ಏನು ರಿಯಾಕ್ಷನ್ ಕೊಡಬೇಕಂತಲೇ ಗೊತ್ತಾಗಿಲ್ಲ. ಫುಲ್ ಖುಷಿ ಆಗ್ಬಿಟ್ಟಿದ್ರು. ಅವರಂತೂ ಇರೋ ಬರೋ ಫೋಟೋಸ್ ಎಲ್ಲ ಹೊಡ್ಕೊಂಡು ಒಬ್ರೊಬ್ರಿಗೆ ನನ್ನ ಹೆಂಡ್ತಿಗೆ ಏನೋ ಮಾಡಿದಾಳೆ ಅಂದ್ಬಿಟ್ಟು ಎಲ್ಲ ಫೋಟೋಸ್ ಹೊಡ್ಕೊಂಡು ವೀಡಿಯೋಸ್ ಮಾಡಿಕೊಂಡು ಫುಲ್ ಖುಷಿ ಆಗ್ಬಿಟ್ಟಿದ್ರು. ಅವ್ರನ್ನ ಈ ಥರ ಖುಷಿಯಾಗಿ ನೋಡೋಕೆ ನಂಗೆ ಸಖತ್ ಖುಷಿ ಆಗುತ್ತೆ. ಬಿಕಾಸ್ ನನ್ನ ಹಸ್ಬೆಂಡ್ ಯಾವಾಗಲೂ ನನಗೋಸ್ಕರ ಎಲ್ಲನೂ ಮಾಡ್ತಾರೆ, ನನಗೆ ಅಂತೆಲ್ಲ ಫ್ಯಾಮಿಲಿಗೋಸ್ಕರ ಎಲ್ಲನೂ ಮಾಡ್ತಾರೆ. ಆ್ಯಂಡ್ ಅವ್ರಿಗೋಸ್ಕರ ಏನಾದ್ರು ಮಾಡೋದಂದರೆ ನಂಗೆ ಸಖತ್ ಇಷ್ಟ. ಬಿಕಾಸ್ ಯಾವ ಮನುಷ್ಯ ಫ್ಯಾಮಿಲಿಗೋಸ್ಕರ ಪ್ರತಿಯೊಂದು ಮಾಡ್ತಾನೆ, ಅವನು ಬೇಕಾಗಿರೋದೇನೂ ತಗೊಳ್ದೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮಂಗೋಸ್ಕರ ಎಲ್ಲನೂ ಮಾಡ್ತಾನೆ, ಎಲ್ಲ ತ್ಯಾಗ ಮಾಡ್ತಾನೆ ಅಂದರೆ ಅವರಿಗೋಸ್ಕರ ನಾವು ಸ್ವಲ್ಪ ಕೆಳಗಿಳಿದು ಬಂದು ನಾವೇ ಪ್ರಪೋಸ್ ಮಾಡಿ ಅವ್ರಿಗೊಂಚೂರು ಖುಷಿಯಾಗಿ ಕೊಟ್ಟು ನನಗೂ ನನ್ನ ಫ್ಯಾಮಿಲಿ ತುಂಬ ಇಂಪಾರ್ಟೆನ್ಸ್ ಕೊಡುತ್ತೆ ಅಂತ ಇಂಪಾರ್ಟೆನ್ಸ್ನ ಫೀಲ್ ಮಾಡಿಸೋದ್ರಲ್ಲಿ, ಸ್ಪೆಷಲ್ ಅಂತ ಫೀಲ್ ಮಾಡಿಸೋದ್ರಲ್ಲಿ ಏನೂ ತಪ್ಪು ಅಂತ ನಂಗೆ ಅನಿಸಲ್ಲ. ಇಲ್ಲಿ ಯಾವ ಫೀಮೇಲ್ ಈಗೂ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಈ ಕ್ಯೂಟ್ ಮೂಮೆಂಟ್ನ ನಾವು ಈ ಥರ ಕ್ರಿಯೇಟ್ ಮಾಡ್ಕೊಂಡ್ವಿ. ಆ್ಯಂಡ್ ಈಗ ನಾನೆಲ್ಲಿ ಕ್ಯಾಂಡಲ್ ಹಚ್ತಾ ಇದ್ದೀನಿ ಹನಿ ಕೇಕ್ ಕಟ್ ಮಾಡೋಕ್ಕೆ ಅಂತ. ವ್ಯಾಲೆಂಟೈನ್ಸ್ ಡೇಲಿ ಒಂದು ಕೇಕ್ ಕಟ್ ಮಾಡಿಲ್ಲ ಅಂದರೆ ಹೇಗೆ ಕಟ್ ಮಾಡಿದ್ರೇ ಅದು ಫುಲ್ಫಿಲ್ ಆಗೋದು ವ್ಯಾಲೆಂಟೈನ್ಸ್ ಡೇ ಅಂತ. ಸೊ ಇಲ್ಲಿ ಮ್ಯಾಜಿಕ್ ಕ್ಯಾಂಡಲ್ ಹಚ್ತಾ ಇದ್ದೀನಿ. ಹಾಗೆ ಈ ಬ್ಯೂಟಿಫುಲ್ ಮೊಮೆಂಟ್ಸ್ನ ಸ್ವೀಟಾಗಿ ಚೆರಿಷ್ ಮಾಡಿ ಈ ಮೊಮೆಂಟ್ಸ್ನ ಫ್ರೀಸ್ ಮಾಡೋಕೆ ಅನ್ನೋಕ್ಕೋಸ್ಕರ ಒಂದಷ್ಟು ಸೆಲ್ಫೀಸ್ ಹೊಡ್ಕೊಂಡ್ವಿ ಕ್ಯೂಟಾಗಿ. ಆ್ಯಂಡ್ ಕಂಪ್ಲೀಟಾಗಿ ನಾವು ನಮ್ಮ ವರ್ಲ್ಡಲ್ಲಿ ಮುಳುಗೋಗಿದ್ವಿ ವಿತೌಟ್ ಎನಿ ಡಿಸ್ಟರ್ಬೆನ್ಸ್. ಆ್ಯಂಡ್ ನಮ್ಮ ಮೊಮೆಂಟ್ಸ್ನ ನಾವಿಬ್ಬರೇ ಚೆರಿಷ್ ಮಾಡೋಕ್ಕೆ ಇಷ್ಟಪಡ್ತೀವಿ. ತುಂಬ ಜನನ ಸೇರಿಸ್ಕೊಂಡು ಆ ಮೊಮೆಂಟ್ನ ಬೇರೆಯವ್ರಿಗೋಸ್ಕರ ಸೆಲೆಬ್ರೇಟ್ ಮಾಡೋಕ್ಕೋಗಲ್ಲ. ನಮ್ಮ ಪ್ರೈವೇಸಿ ನಮ್ಮದು ಅಂತ ನಾವು ಸೈಲೆಂಟಾಗಿ ನಾವಿಬ್ಬರೇ ಎಲ್ಲನೂ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಸಖತ್ ಇಷ್ಟಪಡ್ತೀವಿ. ನಾವು ನಮ್ಮ ಫ್ಯಾಮಿಲಿ ಅನ್ನೋ ಥರ ಇರ್ತೀವಿ. ಹಾಗಂತ ಫ್ರೆಂಡ್ಸು ಫ್ಯಾಮಿಲೀಸು ರಿಲೇಟಿವ್ಸ್ ಎಲ್ಲ ಬೇಡ ಅಂತ ಇಲ್ಲ. ಬಟ್ ಈ ಸ್ಪೆಷಲ್ ಒಕೇಶನ್ಸ್ನ ನಾವಿಬ್ಬರೇ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀವಿ. ನಾವಿಬ್ಬರು ಒಬ್ರಿಗೊಬ್ರು ಕೇಕ್ ತಿನ್ಸ್ಕೊತಾ ಇರೋದು ನೋಡಿ ಹೊಟ್ಟೆ ಉರ್ಕೊತಾ ಇದ್ದಿದ್ದು ಇನ್ನೊಬ್ರು ಅಂತ ಹೇಳಿದ್ರೆ ಮ್ಯಾಕ್ಸು. ಅವನಿಗಂತೂ ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಆ ಸ್ಮೆಲ್ಗೆ. ಒಂದು ಕಡೆ ಚಿಕನ್ ಸ್ಮೆಲ್ಲು, ಇನ್ನೊಂದು ಕಡೆ ಕೇಕ್ ಸ್ಮೆಲ್ಲು. ಅವನಂತೂ ನನಗೆ ಕೊಟ್ಬಿಡ್ರಪ್ಪ ಅಂತ ಇದ್ದ. ಬಿಕಾಸ್ ಅವನಂತೂ ಲಿಟ್ರಲಿ ಜಲ್ ಸುರಿಸ್ತಾ ಇದ್ದ. ಅವ್ನಿಗೆ ಬಾಯಿ ಕೊಡ್ತಿದ್ದಂಗೆ ಫುಲ್ ಖುಷಿ ಆಗ್ಬಿಟ್ಟ. ಇವತ್ತಂತೂ ಅವ್ನು ಫುಲ್ ಟ್ರೀಟು, ಎಲ್ಲ ಸಿಹಿ ಉಪ್ಪು ಖಾರ ಮಸಾಲೆ ಸಿಗ್ತಾಯಿದೆ ಅಂತ. ಅವ್ನು ಯಾವಾಗಲೂ ಸಪ್ಪೆ ತಿಂದು ಅವ್ನಿಗೆ ಮನುಷ್ಯ ಊಟ ಕಂಡ್ರೇ ಇಷ್ಟ ಜಾಸ್ತಿ. ನಮ್ಮ ಊಟನೇ ಅವ್ನಿಗೆ ಬೇಕಾಗಿರೋದು. ನಾಯಿ ಊಟ ಒಂದೂ ತಿನ್ನಲ್ಲ ಅವನು. ಎಷ್ಟು ಕಾಸ್ಟ್ಲಿ ತೊಗೊಬಂದು ಹಾಕಿದ್ರು ಅವ್ನು ತಿನ್ನೋಕ್ಕೆ ಇಷ್ಟಪಡಲ್ಲ. ನಮ್ಮದು ಅಂದರೆ ಸಾಕು ಇದೆಲ್ಲ ಖಾಲಿ ಮಾಡಾಕ್ಬಿಡ್ತಾನೆ. ಸೊ ಇಲ್ಲಿ ನಾನು ಏನೇನು ಪ್ರಿಪೇರ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಪ್ಲೇಟ್ಸು ಸಿಂಪಲ್ಲಾಗಿ ತಂದೂರಿ ಚಿಕನು, ನಮ್ಮದು ಫೇವ್ರೆಟ್ ವಾಟರ್ಮೆಲನ್ ಜ್ಯೂಸು ಆ್ಯಂಡ್ ಸ್ವಲ್ಪ ಗ್ರೀನ್ ಚಟ್ನಿ ಆ್ಯಂಡ್ ಸ್ಟ್ರಾಬೆರೀಸ್. ಹಂಗೇನೆ ರಾತ್ರಿ ಮೂವಿ ನೋಡೋ ಪ್ಲ್ಯಾನಲ್ಲಿದ್ದೀವಿ. ಸೊ
ಮೂವಿ ನೋಡ್ತಾ ಸ್ಟ್ರಾಬೆರೀಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದೇ ನಮ್ಮದು ಸಿಂಪಲ್ ಕ್ಯೂಟ್ ವ್ಯಾಲೆಂಟೈನ್ಸ್ ಡೇ ನಾವು ಈ ಥರ ಚೆರಿಷ್ ಮಾಡೋದು. ಆ್ಯಕ್ಚುಲಿ ಫಸ್ಟ್ ವ್ಯಾಲೆಂಟೈನ್ಸ್ ಡೇನೇ ನಾವು ನೀಟಾಗಿ ಸೆಲೆಬ್ರೇಟ್ ಮಾಡಿದ್ದು. ಅಂದರೆ ಇನಿಷಿಯಲಿ ಮದುವೆಗಿನ ಮುಂಚೆ ಎಂಗೇಜ್ಮೆಂಟ್ ಆದಾಗ ಒಂದು ರೆಸ್ಟೋರೆಂಟ್ಗೂ ಕೂಡ ಹೋಗಿ ಆಮೇಲೆ ನಾನು ನನ್ನ ಪಿ ಜಿಗೂ ರಿಟರ್ನ್ ಆಗಿದೆ, ಅವ್ರ ಮನೆಗೆ ರಿಟರ್ನ್ ಆಗಿದ್ರು. ಆವಾಗಲೇ ನಾವು ಆ್ಯಕ್ಚುಲಾಗಿ ಸೆಲೆಬ್ರೇಟ್ ಮಾಡಿದ್ದು. ಅದಾದಮೇಲಿಂದ ನನ್ನ ಹಸ್ಬೆಂಡ್ ಪ್ರಪೋಸ್ ಮಾಡ್ತಾಯಿದ್ರು ಆ್ಯಂಡ್ ರೋಸೆಲ್ಲ ತಂದು ಪ್ರತಿ ವರ್ಷ ತಂದು ಕೊಡ್ತಾಯಿದ್ರು. ಬಟ್ ಸೆಲೆಬ್ರೇಷನ್ ಅಂತ ಏನೂ ಮಾಡ್ತಾ ಇರಲಿಲ್ಲ. ಬಿಕಾಸ್ ನಮ್ಮ ಮನೆ ಕನ್ಸ್ಟ್ರಕ್ಷನ್ನು, ನನ್ನ ಪ್ರೆಗ್ನೆನ್ಸಿ, ಅದು ಇದು ಏನೇನೋ ಟೆನ್ಷನ್ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತಲ್ಲ. ಈ ವರ್ಷನೂ ಅದೇ ಥರ ಕಳಿಯೋಕೆ ನಂಗೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನಾನೇ ಮೊಮೆಂಟ್ನ ಕ್ರಿಯೇಟ್ ಮಾಡ್ತೀನಿ. ಯಾಕೆ ಯಾವಾಗಲೂ ಹುಡುಗರೇ ಮೊಮೆಂಟ್ನ ಕ್ರಿಯೇಟ್ ಮಾಡಬೇಕು? ಅವ್ರು ಬಿಸಿ ಇದ್ದಾಗ ನಾವು ಒಂದು ಒಳ್ಳೆ ಮೊಮೆಂಟ್ ಕ್ರಿಯೇಟ್ ಮಾಡಿ ಅವ್ರ ಮೈಂಡ್ನೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದಲ್ವಾ ನಾವು ಒಂದೇ ಕಾನ್ಸೆಪ್ಟಲ್ಲಿ. ನಮಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ ಯಾರು ಎಲ್ಲನೂ ತ್ಯಾಗ ಮಾಡ್ತಾರೆ, ಅವ್ರಿಗೋಸ್ಕರ ಇದೊಂದು ಪ್ರೀತಿಯಾದ ಮೊಮೆಂಟು ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳೋಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.